ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ತಲೆ ಸ್ನಾನ ಮಾಡುವಾಗ ಬರೀ ಶಾಂಪೂ ಅಷ್ಟೇ ಯೂಸ್ ಮಾಡ್ತೀನಿ. ನಾನು ತೋರಿಸ್ತಾ ಇರೋ ಈ ರೆಮಿಡಿನ ಕೂಡ ಮಿಕ್ಸ್ ಮಾಡಿಕೊಂಡು ನೀವು ತಲೆ ಸ್ನಾನ ಮಾಡ್ತಾ ಬರೋದ್ರಿಂದ ಅತ್ಯದ್ಭುತವಾದಂಥ ರಿಸಲ್ಟನ್ನು ನೀವು ಕಂಡ್ಕೋಬೋದು. ಕೂದಲು ತುಂಬಾ ಶೈನ್ ಆಗುತ್ತೆ, ಹಾಗೆ ಗ್ರೋತ್ ಕೂಡ ತುಂಬ ಚೆನ್ನಾಗಾಗುತ್ತೆ. ನಮ್ಮ ಕೂದಲಿನ ಬೆಳವಣಿಗೆಗೆ ಅತ್ಯಂತ ಜನಪ್ರಿಯವಾಗಿರುವಂಥ ನೈಸರ್ಗಿಕವಾದಂಥ ಔಷಧಿ ಅಂತಲೇ ಹೇಳ್ಬೋದು. ಕೇವಲ ಇದೊಂದೇ ಪದಾರ್ಥವನ್ನ ಶಾಂಪೂ ಜೊತೆಗೆ ಮಿಕ್ಸ್ ಮಾಡಿಕೊಂಡು ನೀವು ಹಚ್ಕೊಂಡು ತಲೆ ಸ್ನಾನ ಮಾಡ್ತಾ ಬರೋದ್ರಿಂದ ಕೂದಲಿಗೆ ಆಗುವಂಥ ಹಾನಿಯನ್ನು ತಪ್ಪಿಸಿ ತುಂಬಾನೇ ಚೆನ್ನಾಗಿ ನಮ್ಮ ಕೂದಲನ್ನ ನಾವು ಬೆಳೆಸ್ಕೋಬಹುದು. ಈ ವಿಡಿಯೋ ಅಂತೂ ಯಾರು ಕೂಡ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಹಾಗೆಯೇ ಇನ್ನು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಮೊದಲನೇದಾಗಿ ಕೆಂಪು ದಾಸವಾಳದ ಹೂವುಗಳನ್ನ ತಗೊಂಡಿದ್ದೀನಿ. ನೋಡೋಕ್ಕೂ ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ, ಕೆಂಪು ದಾಸವಾಳದ ಹೂವು. ಈ ದಾಸವಾಳದ ಹೂವಿನಿಂದ ಒಂದೊಳ್ಳೆ ಶಾಂಪೂನ ನಾವು ಮಾಡ್ಕೊಳ್ಳೋಣ. ಈ ದಾಸವಾಳದ ಹೂವು ಕೂದಲಿನ ಬೆಳವಣಿಗೆಗೆ ತುಂಬ ಪ್ರಯೋಜನಕಾರಿಯಾಗಿ ಕೆಲಸ ಮಾಡುತ್ತೆ. ನಾವು ಯಾವ ಕಲರಿನ ದಾಸವಾಳದ ಹೂವು ಆದ್ರೂ ನಾವು ತಗೋಬೋದು. ಅದರಲ್ಲಿ ಕೆಂಪು ದಾಸವಾಳದ ಹೂವು ತುಂಬಾ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಅಂತ ಕೆಂಪು ದಾಸವಾಳದ ಹೂವುಗಳನ್ನು ತೆಗೆದುಕೊಂಡಿದ್ದೀನಿ. ಕೂದಲಿನ ಬೆಳವಣಿಗೆಗೆ ಬೇಕಾಗಿರುವಂಥ ಅಮೈನೋ ಆಮ್ಲ ಈ ದಾಸವಾಳದ ಹೂವುಗಳಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುತ್ತೆ. ಈ ಅಮೈನೋ ಆಮ್ಲ ಕೂದಲಿನ ಬುಡವನ್ನು ಗಟ್ಟಿಗೊಳಿಸುತ್ತೆ ಅಂತಲೇ ಹೇಳ್ಬೋದು. ಕೂದಲಿನ ಬುಡವನ್ನು ಗಟ್ಟಿಗೊಳಿಸುವ ಶಕ್ತಿ ಈ ಅಮೈನೋ ಆಮ್ಲಕ್ಕೆ ಇದೆ ಅಂತಲೇ ಹೇಳ್ಬೋದು. ಕೂದಲು ತುಂಬಾ ಉದುರ್ತಾ ಇದೆ ಅನ್ನೋರು ಈ ದಾಸವಾಳದ ಪೇಸ್ಟನ್ನಾಗಲಿ ಇದರ ಎಣ್ಣೆಯನ್ನಾಗಲಿ ನಾವು ಮಾಡಿಕೊಂಡು ಹಚ್ಕೋತಾ ಬರೋದ್ರಿಂದ ಕೂದಲಿನ ಬುಡ ಗಟ್ಟಿಗೊಳಿಸೋ ಶಕ್ತಿ ಇದರಲ್ಲಿ ಇದೆ. ಕೂದಲು ಉದುರುವುದು ಕಮ್ಮಿ ಆಗುತ್ತೆ ಅಂತಲೇ ಹೇಳ್ಬೋದು. ತುಂಬಾ ಕೂದಲು ಉದುರ್ತಾ ಇದೆ ಅನ್ನೋರು ಇದನ್ನು ಬಳಸ್ತಾ ಬರೋದ್ರಿಂದ ಕೂದಲು ಉದುರೋದು ತತ್ಕ್ಷಣವೇ ನಿಲ್ಲುತ್ತೆ. ಹಾಗೆ ಕೂದಲು ಬುಡದಿಂದಲೇ ಗಟ್ಟಿಗೊಳಿಸುವ ಶಕ್ತಿ ಈ ದಾಸವಾಳ ಹೂವುಗಳಲ್ಲಿದೆ ಅಂತಲೇ ಹೇಳ್ಬೋದು. ಕೇವಲ ಈ ದಾಸವಾಳ ಹೂವುಗಳನ್ನು ನಾವು ತಲೆಗೆ ಉಪಯೋಗಿಸಿದ್ರೆ ಸಾಕು, ಇದೊಂದು ನೈಸರ್ಗಿಕ ಕಂಡೀಷನರ್ ಆಗಿ ಕೆಲಸ ಮಾಡುತ್ತೆ. ನಮ್ಮ ಕೂದಲು ಇದನ್ನು ಬಳಸ್ತಾ ಬರೋದ್ರಿಂದ ಎಷ್ಟೇ ರಫ್ ಆಗಿರೋ ಕೂದಲು ಕೂಡ ಸ್ಮೂತ್ ಆಗುತ್ತೆ, ತತ್ಕ್ಷಣವೇ ಸ್ಮೂತ್ ಆಗುತ್ತೆ ಅಂತಲೇ ಹೇಳ್ಬೋದು. ಒಂದೇ ಸಲ ನೀವು ಉಪಯೋಗಿಸಿದ್ರೆ ಸಾಕು, ರಿಸಲ್ಟ್ ನಿಮಗೆ ಗೊತ್ತಾಗ್ಬಿಡುತ್ತೆ. ಎಷ್ಟೊಂದು ರಫ್ ಆಗಿರೋ ಕೂದಲಿತ್ತಲ್ಲ ನಮ್ದು, ಎಷ್ಟು ಸ್ಮೂತ್ ಆಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಸ್ಮೂತ್ ಆಗೋದ್ರ ಜೊತೆ ಹಾಗೆ ಶೈನ್ ಕೂಡ ಆಗುತ್ತೆ. ತುಂಬಾನೇ ಕೂದಲು ಹೊಳಿತಾ ಇರುತ್ತೆ ಕೂದಲು. ಆ ಥರ ಶಕ್ತಿ ಕೊಡೋ ಅಂಶ ಅಂತ ಅಂದರೆ ಈ ದಾಸವಾಳದ ಹೂವು. ಈ ದಾಸವಾಳದ ಹೂವಿನ ಎಣ್ಣೆಯನ್ನು ಕೂಡ ನಾವು ತಯಾರು ಮಾಡ್ಕೋಬೋದು. ಹಾಗೆ ನಾವು ಒಂದೊಳ್ಳೆ ಪೇಸ್ಟನ್ನು ಕೂಡ ನಾವು ತಯಾರು ಮಾಡ್ಕೋಬೋದು. ನಾನಿಲ್ಲಿ ಪಾತ್ರೆಗೆ 1 ಗ್ಲಾಸ್ನಷ್ಟು ನೀರನ್ನು ತೆಗೆದುಕೊಳ್ತಾ ಇದ್ದೀನಿ. ತುಂಬಾ ತಲೆ ಹೊಟ್ಟಾಗಿದೆ, ಏನೇ ಮಾಡಿದ್ರೂ ಕೂಡ ತಲೆ ಹೊಟ್ಟು ಹೋಗ್ತಾನೇ ಇಲ್ಲ ಅನ್ನೋರು ಇದನ್ನು ಬಳಸ್ತಾ ಬರೋದ್ರಿಂದ ತಲೆ ಹೊಟ್ಟನ್ನು ಸಂಪೂರ್ಣವಾಗಿ ನಾವು ನಿವಾರಣೆ ಮಾಡ್ಕೋಬೋದು. ತಲೆ ಹೊಟ್ಟು ಮಾಯ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಕೂದಲು ಬುಡದಿಂದಲೇ ಗಟ್ಟಿಗೊಳಿಸುವ ಶಕ್ತಿ ಈ ಕೆಂಪು ದಾಸವಾಳದ ಹೂವಿಗಿದೆ ಅಂತಲೇ ಹೇಳ್ಬೋದು. ಹಾಗೆ ಒಂದು ಒಳ್ಳೆ ಶೈನ್ ಕೂಡ ಕೊಡುತ್ತೆ. ಕೂದಲು ಎಷ್ಟೇ ರಫ್ ಆಗಿದ್ರೂ ಕೂಡ ಇದನ್ನು ಬಳಸ್ತಾ ಬರೋದ್ರಿಂದ ಕೂದಲು ಸ್ಮೂತ್ ಆಗಿಬಿಡುತ್ತೆ. ಹಾಗೆಯೇ ಕೂದಲು ತುಂಬಾ ಬಿಳಿ ಆಗ್ತಾ ಇದೆ, ಅಲ್ಲಲ್ಲಿ ಬಿಳಿ ಆಗ್ತಾ ಇದೆ. ಹಾಗೆ ಚಿಕ್ಕ ಮಕ್ಕಳಿಗೂ ಕೂಡ ಕೂದಲು ಬಿಳಿ ಆಗ್ತಾ ಇದೆ ಅನ್ನೋರು ಕೂಡ ಇದನ್ನು ಬಳಸ್ತಾ ಬರೋದ್ರಿಂದ ಕೂದಲು ಕಪ್ಪಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಎಷ್ಟೇ ಕೂದಲು ಬಿಳಿ ಆದ್ರೂ ಕೂಡ ಇದನ್ನು ಬಳಸ್ತಾ ಬರೋದ್ರಿಂದ ಕೂದಲು ಕಪ್ಪಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗಂತೂ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ಕೂಡ ಒಂದೇ ಸಮಸ್ಯೆ, ಕೂದಲು ಬೇಗನೆ ಬಿಳಿ ಆಗ್ತಾ ಇದೆ ಇಲ್ಲ ಅಂತ ಯೋಚನೆ ಮಾಡ್ತಾನೆ ಇರ್ತೀವಿ. ಇದನ್ನು ನಾವು ಅವಾಗವಾಗ ನಾವು ಬಳಸ್ತಾ ಬರೋದ್ರಿಂದ ಕೂದಲು ಬಿಳಿ ಆಗೋದನ್ನು ಕೂಡ ತಡೆಯೋ ಶಕ್ತಿ ಈ ದಾಸವಾಳದ ಹೂವಿಗಿದೆ ಅಂತಲೇ ಹೇಳ್ಬೋದು. ಅಷ್ಟೊಂದು ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ ಈ ದಾಸವಾಳ. ಹಾಗೆಯೇ ಕೂದಲು ಬೆಳೀತಾನೆ ಇಲ್ಲ ಅನ್ನೋರು ಕೂಡ ಇದನ್ನು ಬಳಸ್ತಾ ಬರೋದ್ರಿಂದ ಕೂದಲು ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬುಡದಿಂದಲೇ ಕೂದಲನ್ನ ಗಟ್ಟಿಗೊಳಿಸುತ್ತೆ. ಹಾಗೆಯೇ ಸ್ಪ್ಲಿಟ್ ಎಂಡ್ ಆಗ್ತಾ ಇರುತ್ತೆ. ಕೂದಲು ಒಡೆಯುವಿಕೆ ಸಮಸ್ಯೆಯನ್ನು ಕೂಡ ತುಂಬ ಜನರು ಅನುಭವಿಸ್ತಾ ಇರ್ತಾರೆ. ಕೂದಲು ಒಡೆಯೋದನ್ನು ಕೂಡ ಇದು ನಿವಾರಣೆ ಮಾಡುತ್ತೆ ಅಂತಲೇ ಹೇಳ್ಬೋದು. ನಾನಿಲ್ಲಿ ಸುಮಾರು 15ರಿಂದ 20 ಆಗುವಷ್ಟು ಕೆಂಪು ದಾಸವಾಳದ ಹೂವುಗಳನ್ನು ತಗೊಂಡಿದ್ದೀನಿ. ಪಾತ್ರೆಗೆ 1 ಗ್ಲಾಸು ನೀರು ಹಾಕಿ ಹಾಗೆ ಈ ದಾಸವಾಳದ ಹೂವುಗಳನ್ನು ಇದರ ಪಕಳೆಗಳನ್ನು ಕೂಡ ಸಪ್ರೇಟಾಗಿ ಮಾಡಿಕೊಂಡು ಹಾಕಿದ್ದೀನಿ. ಕುದಿಸ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಅಂತ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ನಾನು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಸುಮಾರು 7ರಿಂದ 8 ನಿಮಿಷ ಕುದಿಸ್ಕೊಳ್ತಾ ಇದ್ದೀನಿ. ಈ ಥರ ಕುದಿಸ್ಕೊಳ್ಳೋದ್ರಿಂದ ಇದರಲ್ಲಿ ದಾಸವಾಳದ ಹೂವುಗಳಲ್ಲಿರುವಂಥ ಕಲರ್ ಎಲ್ಲ ನೀರಲ್ಲಿ ಬಿಟ್ಕೊಳ್ಳುತ್ತೆ. ಈ ದಾಸವಾಳದಲ್ಲಿರುವಂಥ ಅಂಶ ಎಲ್ಲ ನೀರಲ್ಲಿ ಬಿಟ್ಕೊಳ್ಳುತ್ತೆ. ಆ ನೀರೇ ನಮಗೆ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ. ನಮ್ಮ ಕೂದಲಿಗೆ ಅವಶ್ಯಕವಾಗಿ ಬೇಕಾಗಿರುವಂಥ ಅಂಶಗಳು ಈ ನೀರಲ್ಲಿರೋದ್ರಿಂದ ಈ ನೀರನ್ನು ನಾವು ಹಚ್ಕೊಳ್ತಾ ಬಂದರೆ ಸಾಕು, ತುಂಬಾ ಪರಿಣಾಮಕಾರಿಯಾಗಿ ನಾವು ರಿಸಲ್ಟನ್ನು ಕಂಡ್ಕೋಬೋದು. ನಾನಿಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಕೇವಲ 7ರಿಂದ 8 ನಿಮಿಷ ಕುದಿಸ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ದಾಸವಾಳದ ಹೂವಿನಲ್ಲಿರುವ ಅಂಶ ಎಲ್ಲ ನೀರಲ್ಲಿ ಬಿಟ್ಕೊಂಡಿದೆ. ನೀರು ಕೂಡ ಚೇಂಜ್ ಆಗಿದೆ ಅಂತಲೇ ಹೇಳ್ಬೋದು. ನೋಡಿ, ಅದರಲ್ಲಿರುವ ಅಂಶ ಎಲ್ಲ ನೀರಲ್ಲಿ ಸೇರಿಕೊಂಡಿದೆ.
ಚಿಕ್ಕ ಚಿಕ್ಕ ಮಕ್ಕಳಿಗೂ ಕೂಡ ಡ್ಯಾಂಡ್ರಫ್ ಸಮಸ್ಯೆ ಆಗ್ತಾ ಇದೆ. ಹಾಗೇನೆ ಕೂದಲು ಬಿಳಿ ಆಗ್ತಾ ಇದೆ, ಕೂದಲು ಬೂದು ಬಣ್ಣಕ್ಕೆ ತಿರುಗ್ತಾ ಇದೆ, ಕೂದಲು ತುಂಬಾನೇ ಉದುರ್ತಾ ಇದೆ, ಹಾಗೆ ಕೂದಲು ರಫ್ ಆಗಿದೆ, ಹಾಗೇನೆ ಸ್ಪ್ಲಿಟ್ ಎಂಡ್ ಕೂಡ ಆಗ್ತಾ ಇದೆ, ಕೂದಲು ತುಂಬಾ ತೆಳುವಾಗಿದೆ ಅನ್ನೋರು ಕೂಡ ಇದನ್ನ ಬಳಸ್ತಾ ಬರೋದ್ರಿಂದ, ಮಕ್ಕಳು ಇರ್ಬೋದು ದೊಡ್ಡವರು ಇರ್ಬೋದು, ಇದನ್ನ ಬಳಸ್ತಾ ಬರೋದ್ರಿಂದ ಒಂದೊಳ್ಳೆ ರಿಸಲ್ಟ್ ಅನ್ನ ಕಂಡ್ಕೋಬಹುದು. ಕೂದಲು ಹಾಗೆ ಸ್ಮೂತ್ ಆಗುತ್ತೆ, ಶೈನ್ ಆಗೋಕೆ ಸ್ಟಾರ್ಟ್ ಆಗುತ್ತೆ. ನಾನಿಲ್ಲಿ ಈ ಪದಾರ್ಥ ತಣ್ಣಗಾದ ನಂತರ ಇದನ್ನ ಒಂದು ಬೌಲ್ಗೆ ನಾನು ಶೋಧಿಸ್ಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಕಲರ್ ಫುಲ್ ರೆಡ್ ಥರ ಕಾಣಿಸ್ತಾ ಇದೆ. ಯಾಕಂದರೆ ಆ ಹೂವಿನಲ್ಲಿರುವಂಥ ಅಂಶ ಎಲ್ಲ ನೀರಲ್ಲಿ ಬಿಟ್ಕೊಂಡಿದೆ. ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನಾವು ಡೈರೆಕ್ಟಾಗಿ ಶಾಂಪೂ ಬಳಸ್ತೀವಿ, ಅದರಿಂದ ಸೈಡ್ ಎಫೆಕ್ಟ್ಸ್ಗಳೇ ಜಾಸ್ತಿ ಆಗುತ್ತೆ. ಕೂದಲು ಬುಡ ಸಮೇತನೇ ಕೀಳ್ತಾ ಇರುತ್ತೆ. ನಾವು ಪದೇ ಪದೇ ಮಾತಾಡ್ತಾನೆ ಇರ್ತೀವಿ, ಈ ಶಾಂಪೂ ಯೂಸ್ ಮಾಡೋದ್ರಿಂದ ಕೂದಲು ತುಂಬಾ ಉದುರ್ತಾ ಇದೆ ಅಂತ ಕೂಡ ನಾವು ಮಾತಾಡ್ತಾ ಇರ್ತೀವಿ. ನೋಡಿ ಫ್ರೆಂಡ್ಸ್, ದಾಸವಾಳದ ಹೂವಿನಲ್ಲಿರುವಂಥ ಅಂಶ ಎಲ್ಲ ನೀರಲ್ಲಿ ಬಿಟ್ಕೊಂಡಿದೆ. ನೀವು ಇವಾಗಲೇ ನೋಡ್ತಾ ಇರ್ಬೋದು. ಕೇವಲ 7ರಿಂದ 8 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಕುದಿಸ್ಕೊಳ್ಳೋದ್ರಿಂದ ಇದರ ಅಂಶವೆಲ್ಲ, ದಾಸವಾಳದ ಹೂವಿನಲ್ಲಿರುವಂಥ ರಸ ಎಲ್ಲ ನೀರಲ್ಲಿ ಬಿಟ್ಕೊಳ್ಳುತ್ತೆ. ಹಾಗಾಗಿ ಇದು ಕಲರ್ ಪೂರ್ತಿಯಾಗಿ ಚೇಂಜ್ ಆಗುತ್ತೆ. ಅದರಲ್ಲಿರೋ ಅಂಶ ಎಲ್ಲ ನೀರಲ್ಲಿ ಬಿಟ್ಕೊಂಡಿರೋದ್ರಿಂದ ಇದನ್ನು ಹಚ್ಕೊಳ್ಳೋದ್ರಿಂದ ತುಂಬಾ ಪರಿಣಾಮಕಾರಿಯಾಗಿ ನಮಗೆ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಕೂದಲು ಪ್ರತಿಯೊಬ್ಬರಿಗೂ ಕೂಡ ಬೇಕೇ ಬೇಕು ಅಂತಲೇ ಹೇಳ್ಬೋದು. ಎಲ್ಲರೂ, ಯಾರಿಗೆ ತಾನೇ ಬೇಡ ಕೂದಲು, ತುಂಬ ಚೆನ್ನಾಗಿ ಕೂದಲಿರಬೇಕು ಅನ್ನೋದು ಪ್ರತಿಯೊಬ್ಬರದ್ದು ಆಸೆ ಇರುತ್ತೆ. ಆದರೆ ಈ ಮಾಡ್ಕೊಳ್ಳೋದು ಹೇಗೆ ಅನ್ನೋದೇ ಗೊತ್ತಿರಲ್ಲ. ಕೇವಲ ದಾಸವಾಳದ ಹೂವನ್ನು ಕುದಿಸ್ಕೊಂಡು ಅದರ ನೀರನ್ನು ನಾವು ಕೂದಲಿಗೆ ಅಪ್ಲೈ ಮಾಡ್ತಾ ಬರೋದ್ರಿಂದನೂ ಗುಡ್ ರಿಸಲ್ಟನ್ನು ನಾವು ಪಡ್ಕೋಬೋದು. 100% ವರ್ಕ್ ಆಗುವಂಥ ಹೇರ್ ರೆಮಿಡಿಗಳಿವೆಲ್ಲ. ಪ್ಯೂವರ್ ನ್ಯಾಚುರಲ್ ಆಗಿರುವಂಥ ಈ ಹೇರ್ ರೆಮಿಡಿನ ನಾವು ಮಾಡ್ಕೊಳ್ತಾ ಬರೋದ್ರಿಂದ ತುಂಬ ಚೆನ್ನಾಗಿ ನಮ್ಮ ಕೂದಲು ಶೈನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ರಫ್ ಆಗಿರೋ ಕೂದಲು ಸ್ಮೂತ್ ಆಗುತ್ತೆ, ಹಾಗೆಯೇ ನಮ್ಮ ಕೂದಲು ಬುಡದಿಂದಲೇ ಗಟ್ಟಿ ಆಗ್ತಾ, ಹಾಗೆ ಗ್ರೋತ್ ಕೂಡ ತುಂಬ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು. ಈ ದಾಸವಾಳದ ನೀರನ್ನು ಕೂದಲಿನ ಬುಡಭಾಗದಿಂದ ತುದಿಯವರೆಗೂ ಕೂಡ ಹಚ್ಕೊಂಡು ಕೇವಲ 10ರಿಂದ 15 ನಿಮಿಷ ಬಿಟ್ಟು ತಲೆ ಸ್ನಾನ ಮಾಡಿದ್ರೂ ಕೂಡ ಒಂದೊಳ್ಳೆ ರಿಸಲ್ಟನ್ನು ಕಂಡ್ಕೋಬೋದು. ಮಕ್ಕಳು ಇರ್ಬೋದು, ಇಲ್ಲ ದೊಡ್ಡವರು ಇರ್ಬೋದು, ಯಾರಾದ್ರೂ ಕೂಡ ಇದನ್ನು ಅಪ್ಲೈ ಮಾಡ್ಕೋಬೋದು. ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ಗಳು ಇದರಲ್ಲಿ ಇಲ್ಲ. ಈ ಪದಾರ್ಥವನ್ನು ಒಂದು ಏರ್ ಕಂಟೈನರ್ ಬಾಕ್ಸಲ್ಲಿ ಕೂಡ ತೆಗೆದಿಟ್ಕೊಂಡು ನಾವು ಅವಾಗ ತಲೆ ವಾಶ್ ಮಾಡ್ತಾ ಇರುವಾಗ ಇದನ್ನು ಬಳಸಿ ನಾವು ತಲೆ ವಾಶ್ ಮಾಡ್ತಾ ಇರೋದ್ರಿಂದನೂ ತುಂಬ ಚೆನ್ನಾಗಿ ನಾವು ರಿಸಲ್ಟನ್ನು ಪಡ್ಕೋಬೋದು. ಹಾಗೆಯೇ ಈ ಪದಾರ್ಥಕ್ಕೆ ನಾವು ಸ್ವಲ್ಪ ಶಾಂಪೂ ಕೂಡ ಆ್ಯಡ್ ಮಾಡಿ, ಹಾಗೆ ವಾಶ್ ಮಾಡ್ತಾ ಇರುವಾಗ ಈ ಶಾಂಪೂ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಂಡು ತಲೆ ವಾಶ್ ಮಾಡ್ತಾ ಬರೋದ್ರಿಂದನೂ ತುಂಬ ಚೆನ್ನಾಗಿ ನಾವು ರಿಸಲ್ಟನ್ನು ಪಡ್ಕೋಬೋದು. ಡೈರೆಕ್ಟಾಗಿ ನಾವು ಶಾಂಪೂ ಬಳಸ್ತಾ ಬರೋದ್ರಿಂದ ಕೂದಲಿಗೆ ತುಂಬಾ ಸಮಸ್ಯೆ ಆಗ್ತಾ ಇದೆ, ಕೂದಲು ತುಂಬಾ ಉದುರ್ತಾ ಇದೆ, ಹಾಗೆ ಸ್ಪ್ಲಿಟ್ ಎಂಡ್ ಕೂಡ ಆಗ್ತಾ ಇದೆ ಅನ್ನೋರು ಇದಕ್ಕೆ ಸ್ವಲ್ಪ ಶಾಂಪೂ ಕೂಡ ಮಿಕ್ಸ್ ಮಾಡಿಕೊಂಡು ನಾವು ತಲೆ ಸ್ನಾನ ಮಾಡ್ತಾ ಬರೋದ್ರಿಂದ ಗುಡ್ ರಿಸಲ್ಟನ್ನು ನಾವು ಪಡ್ಕೋಬೋದು. 100% ವರ್ಕ್ ಆಗುವಂಥ ರೆಮಿಡಿಗಳಿವೆಲ್ಲ. ತುಂಬಾ ಈಸಿಯಾಗಿದೆ. ಹಾಗೆಯೇ ಸ್ವಲ್ಪ ಹೂವುಗಳನ್ನ ಕುದಿಸ್ಕೊಂಡು ಅದರ ರಸಕ್ಕೆ ನಾವು ಸ್ವಲ್ಪ ಶಾಂಪೂ ಕೂಡ ಆ್ಯಡ್ ಮಾಡಿಕೊಂಡು ನಾವು ತಲೆ ಸ್ನಾನ ಮಾಡ್ತಾ ಬರೋದ್ರಿಂದನೂ ತುಂಬಾ ಚೆನ್ನಾಗಿ ನಾವು ರಿಸಲ್ಟನ್ನು ಪಡ್ಕೋಬೋದು. ಇದು ನಮ್ಮದೇನ ಕೂದಲು ಅಂತ ಗೆಸ್ ಮಾಡೋಕ್ಕೆ ಆಗಲ್ಲ, ಅಷ್ಟೊಂದು ಪರಿಣಾಮಕಾರಿಯಾಗಿ ರಿಸಲ್ಟ್ ಕೊಡುವಂಥ ಹೇರ್ ರೆಮಿಡಿ ಇದು. ಇದನ್ನು ಯಾರಾದ್ರೂ ಕೂಡ ಮಾಡ್ಕೊಳ್ಳಿ, ಯಾಕಂದರೆ ತಕ್ಷಣವೇ ರಿಸಲ್ಟ್ ಕೊಡಬೇಕು ಅಂತ ಅಂದರೆ ಈ ಥರ ನೀವು ಪದಾರ್ಥನ ಮಾಡಿಕೊಂಡು ನೀವು ಅಪ್ಲೈ ಮಾಡ್ತಾ ಬರೋದ್ರಿಂದ ಒಂದು ಒಳ್ಳೆ ರಿಸಲ್ಟನ್ನು ನೀವು ಕಂಡ್ಕೋಬೋದು. ನೀವು ಹೇರ್ ಪ್ಯಾಕ್ ಥರನೂ ನೀವು ಮಾಡ್ಕೋಬೋದು. ಸುಮಾರು 10ರಿಂದ 15 ನಿಮಿಷ ಬಿಟ್ಟು ತಲೆ ಸ್ನಾನ ಮಾಡ್ಕೋಬೋದು. ಇಲ್ಲ ಅಂದರೆ ನಾವು ಶಾಂಪೂ ಥರ ನಾವು ಯೂಸ್ ಮಾಡ್ಕೊಳ್ತೀವಿ ಅಂತ ಅಂದರೆ ನೀವು ಸ್ವಲ್ಪ ಪದಾರ್ಥವನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಶಾಂಪೂ ಕೂಡ ನೀವು ಆ್ಯಡ್ ಮಾಡಿಕೊಂಡು ಹಾಗೆ ತಲೆ ಸ್ನಾನ ಮಾಡ್ತಾ ಬರೋದ್ರಿಂದನೂ ಗುಡ್ ರಿಸಲ್ಟನ್ನು ನೀವು ಪಡ್ಕೋಬೋದು. ₹1 ಕೂಡ ಖರ್ಚಿಲ್ದೇ ಆರಾಮಾಗಿ ಹಿತ್ತಲಲ್ಲಿ ಬಿಡುವಂಥ ಹೂವುಗಳನ್ನು ಬಳಸ್ಕೊಂಡು ನಾವು ಹೇರ್ ರೆಮಿಡಿನ ಮಾಡಿಕೊಂಡು ಒಂದು ಒಳ್ಳೆ ರಿಸಲ್ಟನ್ನು ನಾವು ಪಡ್ಕೋಬೋದು. ಕಾಸ್ಟ್ಲಿ ಹೇರ್ ಆಯಿಲ್ಗಳನ್ನು ಬಳಸ್ತೀವಿ, ಅದರಿಂದ ಯಾವುದೇ ರೀತಿಯ ರಿಸಲ್ಟ್ಗಳು ನಮಗೆ ಸಿಗದೇ ಇದ್ದಾಗ ನಮಗೆ ತುಂಬಾ ನಿರಾಶೆ ಅಂತ ಆಗ್ತಾ ಇರುತ್ತೆ. ಅದ್ರ ಬದಲು ಈ ಥರ ನಾವು ಮಾಡಿಕೊಂಡು ಪದೇ ನಾವು ವಾರಕ್ಕೆ 1 ಸರಿ ಆಗಲಿ, 2 ಸರಿ ಆಗಲಿ, 3 ಸರಿ ಆದರೂ ಪರವಾಗಿಲ್ಲ, ನಾವು ಈ ಥರ ಮಾಡ್ತಾ ಬರೋದ್ರಿಂದ ನಾವು ಒಂದೊಳ್ಳೆ ರಿಸಲ್ಟನ್ನು ಪಡ್ಕೋಬೋದು. ಕೂದಲಿಗೆ ಆಗುವಂಥ ಪ್ರತಿಯೊಂದು ಹಾನಿಯನ್ನು ಕೂಡ ನಾವು ತಪ್ಪಿಸ್ಬೋದು. ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ಗಳಿಲ್ಲದೆ ತುಂಬ ತುಂಬಾ ಸರಳವಾಗಿರುವಂಥ ಮನೆಮದ್ದು ಇದು. ಹಾಗೆಯೇ 100% ರಿಸಲ್ಟ್ ಕೊಡುವಂಥ ಮನೆಮದ್ದು ಇದಾಗಿದೆ ಅಂತಲೇ ಹೇಳ್ಬೋದು. ಕೂದಲು ಬುಡದಿಂದಲೇ ಕೀಳ್ತಾ ಇದೆ, ತುಂಬಾ ಕೂದಲು ಉದುರ್ತಾ ಇದೆ, ಉದುರಿ ಕೂದಲು ತುಂಬಾ ತೆಳುವಾಗಿದೆ, ತುಂಬ ಒಂಥರ ಮುಜುಗರ ಅನಿಸ್ತಾ ಇದೆ, ತಲೆ ತುಂಬಾ ಕೂಡ ಹೊಟ್ಟು ಆಗ್ತಾ ಇದೆ. ಏನೇ ಮಾಡಿದ್ರೂ ಕೂಡ ಹೊಟ್ಟು ಹೋಗ್ತಾನೇ ಇಲ್ಲ. ಈ ಹೊಟ್ಟು ಇರೋದ್ರಿಂದನೇ ಕೂದಲು ತುಂಬಾ ಉದುರ್ತಾ ಇದೆ ಅನ್ನೋರು ಕೂಡ ಇದನ್ನು ಬಳಸ್ಬೋದು. ಹಾಗೆಯೇ ಕೂದಲು ತುಂಬಾ ಸ್ಪ್ಲಿಟ್ ಎಂಡ್ ಆಗಿದೆ, ಕೂದಲು ತುಂಬಾ ರಫ್ ಆಗಿದೆ, ಸ್ಮೂತು ಅನ್ನೋದೇ ಇಲ್ಲ ಕೂದಲು, ಹಾಗೆಯೇ ಶೈನ್ ಇಲ್ಲ ಕೂದಲು ಅನ್ನೋರು
ಪ್ರತಿಯೊಬ್ಬರು ಕೂದಲಿನ ಸಮಸ್ಯೆಯನ್ನು ಅನುಭವಿಸ್ತಾ ಇರೋರು ಪ್ರತಿಯೊಬ್ಬರು ಕೂಡ ಈ ಥರ ಸಿಂಪಲ್ ಆಗಿರುವಂಥ ಹೇರ್ ರೆಮಿಡಿನ ನೀವು ಮಾಡ್ಕೊಳ್ತಾ ಬರೋದ್ರಿಂದ ತುಂಬಾ ಚೆನ್ನಾಗಿ ಕೂದಲು ಸ್ಮೂತ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಕೂದಲ ಬುಡವನ್ನು ಇದು ಗಟ್ಟಿಗೊಳಿಸುತ್ತೆ. ಹಾಗೆ ಎಷ್ಟೇ ತೆಳುವಾಗಿರೋ ಕೂದಲು ಇರಲಿ ಇದನ್ನು ಬಳಸ್ತಾ ಬರೋದ್ರಿಂದ ಕೂದಲು ದಪ್ಪಗಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಕೂದಲು ಕಪ್ಪಾಗಿ ಕೂಡ ಬರುತ್ತೆ ಅಂತಲೇ ಹೇಳ್ಬೋದು. ಕೇವಲ ಒಂದೇ ಒಂದು ಪದಾರ್ಥವನ್ನು ಮಾತ್ರ ಬಳಸಿಕೊಂಡು ಮಾಡಿರುವಂಥ ಹೇರ್ ರೆಮಿಡಿ ಇದು. ಇದನ್ನು ನೀವು ಶಾಂಪೂ ಥರನಾದರೂ ಬಳಸ್ಕೊಳ್ಳಿ, ಇಲ್ಲಾಂದರೆ ಹೇರ್ ಪ್ಯಾಕ್ ಥರನಾದರೂ ಬಳಸ್ಕೊಳ್ಳಿ. ಹಾಗೆಯೇ ಈ ಹೇರ್ ರೆಮಿಡಿಯನ್ನು ಒಂದು ಬಾಟ್ಲಿಗೂ ಕೂಡ ನಾವು ತೆಗೆದಿಟ್ಕೊಂಡು ಅವಾಗವಾಗ ನಾವು ತಲೆ ಸ್ನಾನ ಮಾಡುವಾಗ ಇದನ್ನು ಅಪ್ಲೈ ಮಾಡ್ತಾ ಬರೋದ್ರಿಂದನೂ ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಹಾಗೆಯೇ ಒಂದೊಳ್ಳೆ ರಿಸಲ್ಟು ನಿಮಗೆ ಸಿಗ್ತಾ ಹೋಗುತ್ತೆ. ನೀವು ಶಾಂಪೂ ಥರನಾದರೂ ಮಾಡ್ಕೋಬೋದು, ಇಲ್ಲಾಂದರೆ ಹೇರ್ ಪ್ಯಾಕ್ ಥರನಾದರೂ ಮಾಡ್ಕೊಳ್ತಾ ಬರೋದ್ರಿಂದ ಒಂದೊಳ್ಳೆ ರಿಸಲ್ಟನ್ನು ನೀವು ಕಂಡ್ಕೋಬೋದು. ಯಾವ ಕಲರ್ ಹೂವಾದರೂ ಪರವಾಗಿಲ್ಲ ಮಾಡ್ಕೊಳ್ಳಿ, ಒಂದೊಳ್ಳೆ ರಿಸಲ್ಟು ನಿಮಗೆ ಸಿಕ್ಕೇ ಸಿಗುತ್ತೆ ಅಂತಲೇ ಹೇಳ್ಬೋದು. ಡೋಂಟ್ ಫಾರ್ಗೆಟ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಫ್ರೆಂಡ್ಸ್.